ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾರತಿ ಕೋರ್ ಕನ್ನಡ ವ್ಲಾಗ್. ಸೊ ಇದು ಬಂದುಬಿಟ್ಟು ಕ್ಲೌಡ್ ಕಿಚನ್ ರಿಲೇಟೆಡ್ ವ್ಲಾಗ್ ಆಗಿರುತ್ತೆ. ಇದರಲ್ಲಿ ಮೋಸ್ಟ್ ಆಸ್ಕ್ಡ್ ಕ್ಲೌಡ್ ಕಿಚನ್ ರಿಲೇಟೆಡ್ ಪ್ರಶ್ನೆನ ಅಡ್ರೆಸ್ ಮಾಡ್ತೀನಿ. ನನಗೆ ಪರ್ಸ್ನಲಾಗಿ ಕಾಲ್ ಮಾಡಿ ಒಂದಿಬ್ಬರು ಕೇಳಿರೋದುಂಟು, ನೀವು ಈ ಬಿಸ್ನೆಸ್ಸಲ್ಲಿ ಎಷ್ಟು ಪ್ರಾಫಿಟ್ನ ಗೇನ್ ಮಾಡ್ತಾ ಇದ್ದೀರಾ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಅದು ಇದು ಅಂತ ಹೇಳಿ ನಾನು ಅವ್ರಿಗೆ ಹೇಳಿದ್ದೀನಿ ಎಲ್ಲ ಡೀಟೇಲ್ಸ್ ಎಲ್ಲನೂ. ಬಟ್ ವ್ಲಾಗ್ಸಲ್ಲಿ ಕಾಮೆಂಟ್ ಮೂಲಕನೂ ಸಹ ಬಹಳಷ್ಟು ಸಬ್ಸ್ಕ್ರೈಬರ್ಸ್ ಕೇಳ್ತಿದ್ದಾರೆ. ಸೊ ಅದಕ್ಕೆ ಡೀಟೇಲಾಗಿ ಅಲ್ಲದೇ ಇದ್ರೂ ಸಹ ಇನ್ ಜನರಲ್ ಆಗಿ ಎಷ್ಟು ದುಡ್ಡನ್ನು ಹಾಕಿದ್ರೆ ಎಷ್ಟು ಮಟ್ಟಿಗೆ ಆದಾಯ ಪಡೀಬೋದು, ಇಲ್ಲಾಂದರೆ ಎಷ್ಟು ಸಂಪಾದನೆ ಮಾಡ್ಬೋದು, ಅದನ್ನು ಜನರಲ್ ಆಗಿ ಹೇಳ್ತೀನಿ. ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ನಾವು ಈ ಒಂದು ಬಿಸ್ನೆಸ್ನ ಡೈಲಿ ಬೇಸಿಸ್ ಮಾಡ್ತಿಲ್ಲ, ದಿನನಿತ್ಯ ಮಾಡ್ತಿಲ್ಲ. ವಾರಕ್ಕೆ 2 ದಿನ ಈ ಬಿಸ್ನೆಸ್ನ ಮಾಡಿದ್ರೂ ಸಹ ತಿಂಗಳಿಗೆ 4 ವಾರಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮದು ಬಿಸ್ನೆಸ್ ಟೈಮಿಂಗ್ ಬಂದುಬಿಟ್ಟು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮಾತ್ರನೇ ಇರೋದು. ಸೊ ಈ ಒಂದು ಟೈಮ್ ಪೀರಿಯಡಲ್ಲಿ ನಮ್ಮ ಹತ್ರ ಎಷ್ಟು ಸ್ಟಾಕ್ ಅವೈಲೇಬಲ್ ಇರುತ್ತೋ ಅಷ್ಟು ಆರ್ಡರ್ಸ್ನ ಮಾತ್ರನೇ ನಾವು ತಗೊಳ್ಳೋದು. ಇನ್ನು ಹೆಚ್ಚಾಗಿ ಆರ್ಡರ್ಸ್ ಬಂದ್ರೂ ಸಹ ಆ ಒಂದು ಆರ್ಡರ್ಸ್ನ ನಾವು ಕನ್ವರ್ಟ್ ಮಾಡ್ತೀವಿ ನೆಕ್ಸ್ಟ್ ವೀಕ್, ಇಲ್ಲಾಂದರೆ ನೆಕ್ಸ್ಟ್ ಡೇಗೆ ಅಂತ. ಎಕ್ಸಾಂಪಲ್ ಸ್ಯಾಟರ್ಡೇಯಲ್ಲಿ ಹೆಚ್ಚಾಗಿ ಆರ್ಡರ್ಸ್ ಬಂದರೆ ನಾವು ಸಂಡೇಗೆ ಕನ್ವರ್ಟ್ ಮಾಡ್ತೀವಿ. ಸಂಡೇ ಏನಾದರೂ ಹೆಚ್ಚು ಆರ್ಡರ್ಸ್ ಬಂದರೆ ನಾವು ನೆಕ್ಸ್ಟ್ ವೀಕ್ಗೆ ಕನ್ವರ್ಟ್ ಮಾಡ್ತೀವಿ. ಸೊ ಈ ಥರ ನಾವು ನಮ್ಮ ಬಿಸ್ನೆಸ್ನ ರನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಬಾಡಿಗೆ ಮನೆಯಿಂದ ಈ ಬಿಸ್ನೆಸ್ನ ಆಪ್ರೇಟ್ ಮಾಡುವುದರಿಂದ ತುಂಬ ದೊಡ್ಡದಾಗಿ ಬಿಸ್ನೆಸ್ ಮಾಡಬೇಕು, ಹೆಚ್ಚು ಆದಾಯ ಪಡಿಬೇಕು, ಹೆಚ್ಚು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಥಿಂಕಿಂಗ್ ನಮ್ಮಲ್ಲಿ ಇಲ್ಲ. ನಾನು ಆ್ಯಸ್ ಎ ಗೃಹಿಣಿಯಾಗಿ ಮನೇಲಿದ್ಕೊಂಡು ಮಕ್ಕಳಿಗೆ ಟೈಮ್ ಕೊಟ್ಟು ಈ ಬಾಡಿಗೆ ಮನೆನ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ದುಡ್ಡನ್ನು ಸಹ ಸಂಪಾದನೆ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಸೊ ಅದರಿಂದ ನಾನು ಈ ಒಂದು ಬಿಸ್ನೆಸ್ಗೆ ಕೈ ಇಟ್ಟಿರೋದು. ಈ ಥರದ ಫುಡ್ ಬಿಸ್ನೆಸ್ಗಳಲ್ಲಿ ಪ್ರಾಫಿಟ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಆ ಪ್ರಾಫಿಟ್ನ ನಾವು ಪಡಿಬೇಕು ಅಂತ ಅಂದರೆ ತುಂಬ ಕಷ್ಟಪಡಬೇಕಾಗಿ ಬರುತ್ತೆ. ಇನ್ಫ್ಯಾಕ್ಟ್ ಒಂದು ದಿನದ ಮುಂಚೆಯಿಂದನೇ ಕೆಲಸ ಶುರು ಆಗಿಬಿಡುತ್ತೆ. ಸ್ಪೆಷಲಿ ನಾನು ಇಡ್ಲಿ ದೋಸೆ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋ ಒಂದು ಪ್ರೋಸೆಸ್ ಇರುತ್ತೆ. ಅದನ್ನು ಒಂದು ದಿನದ ಮುಂಚೆಯಿಂದನೇ ಶುರು ಆಗುತ್ತೆ. ಮತ್ತು ಬೆಳಿಗ್ಗೆ ಎದ್ಬಿಟ್ಟು ಸಾಂಬಾರು, ಚಟ್ನಿ, ಆಲೂಗಡ್ಡೆ ಪಲ್ಯ ಒಂದು ಟೈಮ್ ಪೀರಿಯಡ್ ಕೊಟ್ಟಿರ್ತೀವಲ್ಲ, ಸೊ ಆ ಟೈಮ್ ಪೀರಿಯಡ್ ಒಳಗಡೆನೆ ಎಲ್ಲನೂ ಪ್ರಿಪೇರ್ ಆಗಿರಬೇಕು. ಮತ್ತು ಕ್ವಾಲಿಟಿಯಲ್ಲಿ ಏನೂ ಕಾಂಪ್ರಮೈಸ್ ಆಗಬಾರ್ದು. ಅದು ಹೆಚ್ಚು ಕಮ್ಮಿ ಏನಾದರೂ ಆದರೆ ಈ ಬಿಸ್ನೆಸ್ಸಲ್ಲಿ ಅಷ್ಟೇ ಫ್ರೆಂಡ್ಸ್, ಜೈಲ್ಗೆ ಹೋಗ್ಬಿಡ್ತೀವಿ. ಸೊ ಅದರಿಂದ ಕಾನ್ಷಿಯಸ್ ಆಗಿ 100% ಕೊಟ್ಬಿಟ್ಟು ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿಕೊಂಡು ಒಳ್ಳೆ ಒಂದು ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು, ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಕುಕ್ಕಿಂಗ್ ಮಾಡಿ ಪ್ರೀತಿಯಿಂದ ಕಸ್ಟಮರ್ಸ್ಗೆ ಸರ್ವ್ ಮಾಡಿದಾಗ ಮಾತ್ರನೇ ನಾವು ಈ ಬಿಸ್ನೆಸ್ಸಲ್ಲಿ ಒಂದು ಸ್ಟೆಬಿಲಿಟಿಯನ್ನು ಪಡೆದು ಹೆಚ್ಚು ಕಾಲ ಬಿಸ್ನೆಸ್ಸಲ್ಲಿ ಇರುವುದಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂದರೆ ನಮ್ಗೆ ಇಷ್ಟ ಬಂದಂಗೆಲ್ಲ ಮಾಡಿ ಹೆಚ್ಚು ಆದಾಯ ಪಡಿಬೇಕು ಅಂತ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿ ಕೆಲವ್ರು ಮಾಡ್ತಾರೆ ಫ್ರೆಂಡ್ಸ್. ಬಿಸ್ನೆಸ್ಸು ಅಂತ ಬಂದಾಗ ಕೆಲವರು ತುಂಬ ಮೈಂಡೆಲ್ಲನೂ ಯೂಸ್ ಮಾಡ್ತಾರೆ. ಬಟ್ ಫುಡ್ ಬಿಸ್ನೆಸ್ಸಲ್ಲಿ ಆ ಥರ ಎಲ್ಲನೂ ಮಾಡಬಾರ್ದು. ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಕಸ್ಟಮರ್ ಸರ್ವಿಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ನೋಡ್ಬೋದು, ಕಸ್ಟಮರ್ಸ್ಗೆ ತುಂಬ ವ್ಯಾಲ್ಯೂನ ಕೊಡ್ತಾರೆ, ಕಸ್ಟಮರ್ಸ್ನ ಗಾಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದರಿಂದ ಅವ್ರಿಗೆ ನಮ್ಮ ಕಡೆಯಿಂದ ಏನೂ ಕಡಿಮೆ ಆಗಬಾರ್ದು, ನಮ್ಮ ಫುಡ್ಡನ್ನು ತಿಂದು ಅವ್ರಿಗೇನೂ ಆಗಬಾರ್ದು, ಅವರ ಹೆಲ್ತು ಚೆನ್ನಾಗಿರಬೇಕು, ಆ ಒಂದು ಥಾಟಿಂದ ನಾವು ಈ ಥರ ಬಿಸ್ನೆಸ್ನ ಶುರು ಮಾಡಿದಾಗ ಪ್ರಾಫಿಟ್ ಅನ್ನೋದು ಇದ್ದೇ ಇರುತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೇ ನಾನು ಹೇಳ್ದಂಗೆ ಸ್ಟೆಬಿಲಿಟಿನೂ ಸಹ ಇರುತ್ತೆ. ನಿಮ್ಮಲ್ಲಿ ಕೆಲವ್ರಿಗೆ ಅನಿಸ್ಬೋದು, ಏನಪ್ಪ ಇವಳು ಪ್ರಾಫಿಟ್ ಬಗ್ಗೆ ಮಾತಾಡ್ದಿರಾ ಲೆಕ್ಚರ್ ಕೊಡ್ತಾ ಇದ್ದಾಳೆ ಅಂತ ಹೇಳಿ. ಟು ಬಿ ವೆರಿ ಹಾನೆಸ್ಟ್ ಫ್ರೆಂಡ್ಸ್, ನಾನಿವಾಗ ನನ್ನ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇರೋವಾಗ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ಮಾತಾಡಬೇಕಾಗಿ ಬರುತ್ತೆ. ಬರೀ ಪ್ರಾಫಿಟ್ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಪ್ರಾಫಿಟ್ನ ಪಡಿಬೇಕು ಅಂತ ಅಂದಾಗ ಅದಕ್ಕಿಂತ ಮುಂಚೆ ನಾವು ಬಹಳಷ್ಟು ಪ್ರೋಟೋಕಾಲ್ಸ್ನ ಫಾಲೋ ಮಾಡಬೇಕಾಗಿ ಬರುತ್ತೆ. ಸೊ ಆ ಥರ ಸ್ಟ್ರಿಕ್ಟಾಗಿ ನಾವು ಗಮನ ಕೊಟ್ಟು ಕೆಲಸ ಮಾಡಿ ಕಸ್ಟಮರ್ಸ್ನ ಸ್ಯಾಟಿಸ್ಫೈ ಮಾಡಿದಾಗ ಮಾತ್ರನೇ ಪ್ರಾಫಿಟ್ ಅನ್ನೋದು ಸಿಗೋದು. ಸೊ ಈ ಒಂದು ಫುಡ್ ಬಿಸ್ನೆಸ್ಸಲ್ಲಿ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಮತ್ತು ಕ್ವಾಲಿಟಿ ಆಫ್ ಸರ್ವಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಹಾನೆಸ್ಟಿ, ಇಂಟಿಗ್ರಿಟಿ ಇದೆಲ್ಲನೂ ನಿಮಗೆ ಗೊತ್ತೇ ಇರುತ್ತೆ. ನಾವು ಯಾವುದೇ ಒಂದು ಬಿಸ್ನೆಸ್ನ ತುಂಬ ಹಾನೆಸ್ಟಿಯಿಂದ, ಇಂಟಿಗ್ರಿಟಿಯಿಂದ ಮಾಡಿದ್ರೆ ದೇವರು ನಮಗೆ ಮೋಸ ಮಾಡಲ್ಲ. ದೇವ್ರು ಮೋಸ ಮಾಡಿಲ್ಲ ಅಂದರೆ ಎಲ್ಲನೂ ನಮಗೆ ಒಳ್ಳೆಯದಾಗುತ್ತೆ. ಅದು ಪ್ರಾಫಿಟ್ ಮುಖಾಂತರ ಆಗಿರ್ಬೋದು, ಇಲ್ಲಾಂದರೆ ಒಂದು ರೆಕಗ್ನಿಷನ್ ಮುಖಾಂತರ ಆಗಿರ್ಬೋದು. ಸೊ ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಸೊ ಇವಾಗ ನಾನು
ನಮ್ಮ ಇವತ್ತಿನ ಕ್ಲೌಡ್ ಕಿಚನ್ ಬಿಸ್ನೆಸ್ಗೆ ಸಾಂಬಾರನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಸಾಂಬಾರನ್ನ ರೆಡಿ ಮಾಡ್ಕೋತಾ ನೋಡ್ಬೋದು ಕ್ಲೀನ್ಲಿನೆಸ್ ಕಡೆನೂ ಸಹ ನಾನು ಗಮನ ಕೊಟ್ಟಿದ್ದೀನಿ. ಒಂದು ಕಡೆ ಪಾತ್ರೆಗಳನ್ನ ತೊಳೆಯೋದಾಗಿರ್ಬೋದು, ಒಂದು ಕಡೆ ಈ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ಸ್ಟವ್ ಕ್ಲೀನ್ ಮಾಡೋದಾಗಿರ್ಬೋದು, ಮತ್ತು ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡೋದಾಗಿರ್ಬೋದು, ಎಲ್ಲವನ್ನು ಆರ್ಗನೈಸ್ಡ್ ಆಗಿ ನಾನು ಮಾಡುವುದರಿಂದ ತುಂಬ ಕೆಲಸ ಇದೆ ಅನ್ನೋ ಒಂದು ಫೀಲಿಂಗ್ ಅಂತೂ ಬರೋದೇ ಇಲ್ಲ. ಬಟ್ ನಾವು ಕನ್ಸ್ಟೆಂಟಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಈ ಕೆಲಸನ ಮಾಡ್ತಾ ಸ್ವಲ್ಪ ಟಯರ್ಡ್ನೆಸ್ ಅನ್ನೋದು ಆಗೇ ಆಗುತ್ತೆ. ಇವಾಗ ಸದ್ಯಕ್ಕೆ ನಾವು ಯಾರ ಸಹಾಯ ಇಲ್ಲದೆ ಎಲ್ಲವನ್ನು ನಾವೇ ಮ್ಯಾನೇಜ್ ಮಾಡ್ಕೋತಾ ಇದ್ದೀವಿ. ಸೊ ಅದರಿಂದ ಟಯರ್ಡ್ ಆಗೋದು ಸ್ವಲ್ಪ ಸಹಜನೇ. ಒಂದಿನ ಬಿಸ್ನೆಸ್ ಮಾಡಿದ್ರು, 2 ದಿನ ಬಿಸ್ನೆಸ್ ಮಾಡಿದ್ರು ಅದು ಬಿಸ್ನೆಸ್ಸೇ ಆಗಿರುತ್ತೆ. ಸೊ ಆವಾಗ ತಕ್ಕ ಮಟ್ಟಿಗೆ ಕೆಲಸ ಮಾಡಿದಾಗ ಟಯರ್ಡ್ನೆಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಟಯರ್ಡ್ ಆದಾಗ ನಮ್ಮ ಬಾಡಿಗೆ ಬೇಕಾದಷ್ಟು ರೆಸ್ಟೂ ಸಹ ತಗೋಬೇಕಾಗಿ ಬರುತ್ತೆ. ಅದನ್ನು ನಾವು ಕಿಚನ್ನ ವೈಂಡ್ ಅಪ್ ಮಾಡಿದ್ಮೇಲೆ ಆರಾಮಾಗಿ ರೆಸ್ಟ್ ತಗೊತೀವಿ. ಸೊ ನಾವು ಬಿಸ್ನೆಸ್ಸಲ್ಲಿ ಹೆಚ್ಚು ಆದಾಯ ಪಡಿಬೇಕು ಅಂತ ಅಂದಾಗ ನಮ್ಮ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ ಬಗ್ಗೆನೂ ಸಹ ಕಾನ್ಸಂಟ್ರೇಟ್ ಮಾಡಬೇಕಾಗಿ ಬರುತ್ತೆ. ಬರೀ ಬಿಸ್ನೆಸ್ ಪ್ರಾಫಿಟ್ ಅಂತ ಕೆಲಸ ಅಂತ ಮಾಡ್ತಿದ್ರೆ ಕ್ವಾಲಿಟಿಯಲ್ಲಿ ಎಲ್ಲಾದರೂ ಒಂದು ಕಡೆ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ಒಂದು ಟಿಪ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮ್ಮಲ್ಲಿ ಯಾರಾದರೂ ಗೃಹಿಣಿಯರು ಈ ಥರದ ಚಿಕ್ಕ ಪುಟ್ಟ ಫುಡ್ ಬಿಸ್ನೆಸ್ ಮನೆಯಿಂದ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಪ್ಲೀಸ್ ಗೋ ಅಹೆಡ್ ಮಾಡಿ. ಬಟ್ ಶುರು ಮಾಡಿದಾಗ ತುಂಬ ಚಿಕ್ಕದಾಗಿ ಮಾಡಿ, ದೊಡ್ಡ ಮಟ್ಟಿಗೆ ಯೋಚನೆ ಮಾಡಬೇಡಿ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ಸಬ್ಸ್ಕ್ರೈಬರ್ಸ್ ನನಗೆ ಕಾಲ್ ಮಾಡಿಬಿಟ್ಟು ಮಾತಾಡೋವಾಗ ಮೊದಲು ಕೇಳೋದೆ ಸ್ವಿಗ್ಗಿಯಲ್ಲಿ ಝೊಮ್ಯಾಟೋದಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ನಾವೂ ನಿಮ್ಮ ಥರ ಮನೆಯಿಂದನೇ ಕ್ಲೌಡ್ ಕಿಚನ್ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದಿನ್ನೂ ಪ್ಲ್ಯಾನ್ ಆಗಿರುತ್ತೆ, ಅಷ್ಟು ಬೇಗ ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ರಿಜಿಸ್ಟ್ರೇಷನ್ ಬಗ್ಗೆ ಕೇಳ್ತಾರೆ. ಅವ್ರು ಮಾಡೋ ಫುಡ್ಡು ಕಸ್ಟಮರ್ಸ್ಗೆ ಇಷ್ಟ ಆಗುತ್ತೋ ಇಲ್ವೋ, ಅದರಲ್ಲಿ ಅವರು ಪ್ರಾಫಿಟ್ ಮಾಡ್ತಾರೋ ಇಲ್ವೋ, ಅವ್ರಿಗೆ ಆರ್ಡರ್ಸ್ ಬರುತ್ತೋ ಇಲ್ವೋ ಏನೂ ಗೊತ್ತಿರಲ್ಲ. ಮೊದಲು ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬಿಡ್ಬೇಕು. ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಮಾತ್ರನೇ ಆರ್ಡರ್ಸ್ ಬರೋದು, ಇಲ್ಲಾಂದರೆ ಬರೋದೇ ಇಲ್ಲ. ಆ ಥರದ ಮೆಂಟ್ಯಾಲಿಟಿ ಇಟ್ಕೊಂಡು ಬಿಸ್ನೆಸ್ ಪ್ಲ್ಯಾನ್ಸ್ನ ಮಾಡ್ತಾರೆ. ಬಟ್ ಗೃಹಿಣಿಯರಿಗೆ ನಾನು ಹೇಳೋದು ಒಂದೇ ಫ್ರೆಂಡ್ಸ್, ಮನೆಯಿಂದ ಚಿಕ್ಕ ಪುಟ್ಟ ಬಿಸ್ನೆಸ್ಗೆ ದೊಡ್ಡ ಮಟ್ಟಿಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸಿಂಪಲ್ಲಾಗಿ ಮನೆಯಿಂದ ಶುರು ಮಾಡಿಬಿಡಿ ಕೆಲಸನ. ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ನಮ್ಮ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ. ಸೊ ಬಿಸ್ನೆಸ್ ನಡೆಸೋದಕ್ಕೆ ಚಿಕ್ಕ ಪುಟ್ಟ ಮಾರ್ಕೆಟಿಂಗ್ ಟ್ರಿಕ್ಸೂ ಫಾಲೋ ಮಾಡ್ಬೋದು ನೀವು. ನಾನು ಆಲ್ರೆಡಿ ಹೇಳಿದ್ದೀನಿ ನಾವು ಯಾವ ರೀತಿ ಮಾರ್ಕೆಟಿಂಗ್ ಟ್ರಿಕ್ಸ್ನ ಯೂಸ್ ಮಾಡಿಬಿಟ್ಟು ನಾವು ನಮ್ಮ ಬಿಸ್ನೆಸ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಅದೂ ಈ ಬಿಸ್ನೆಸ್ ಶುರು ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಸಲನೇ ನಾವು ಮಾರ್ಕೆಟಿಂಗ್ ಮಾಡಿದ್ದು. ನಾವು ಮಾಡಿದ್ದ ಒಂದು ಮಾರ್ಕೆಟಿಂಗಿಂದ ನಮಗೆ 200ಕ್ಕಿಂತ ಹೆಚ್ಚು ಕಸ್ಟಮರ್ಸು ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಕಾಂಟ್ಯಾಕ್ಟ್ ಮಾಡಿರೋರಲ್ಲಿ ನಾವು ನಮ್ಮ ಫುಡ್ ಕ್ವಾಲಿಟಿಯಿಂದ, ಸರ್ವಿಸಿಂದ ಸ್ಯಾಟಿಸ್ಫೈ ಮಾಡಿದಾಗ ಅದರಲ್ಲಿ ಒಂದು 100 ಕಸ್ಟಮರ್ಸು ನಮ್ಮ ಫುಡ್ಡನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ 100 ಕಸ್ಟಮರ್ಸಲ್ಲಿ ಕೆಲವರು ಯಾವಾಗಲಾದರೂ ಸೌತ್ ಇಂಡಿಯನ್ ಫುಡ್ ತಿನ್ನಬೇಕು ಅಂತ ಆಸೆ ಪಟ್ಟಾಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ತಿಂತಾರೆ. ಅವ್ರು ರೆಗ್ಯುಲರಾಗಿ ಏನೋ ಆರ್ಡರ್ ಪ್ಲೇಸ್ ಮಾಡಲ್ಲ. ಮತ್ತು ಇನ್ನು ಕೆಲವರು ರಿಪೀಟೆಡಾಗಿ ಆರ್ಡರ್ ಪ್ಲೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವತ್ತು ಅವ್ರು ಆರ್ಡರ್ ಪ್ಲೇಸ್ ಮಾಡಿದ್ರೆ ಮತ್ತು ಬರೋ ವಾರನೂ ಸಹ ಅವರು ಕಡ್ಡಾಯವಾಗಿ ಆರ್ಡರ್ ಪ್ಲೇಸ್ ಮಾಡೇ ಮಾಡ್ತಾರೆ. ಅದಲ್ದಿರ ಅವ್ರ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾ ಇದ್ದರೆ, ಇಲ್ಲಾಂದರೆ ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದರೆ, ಫ್ರೆಂಡ್ಸ್ ಬರ್ತಾ ಇದ್ದರೆ ನಮಗೆ ಮೊದಲೇ ಕಾಲ್ ಮಾಡಿಬಿಟ್ಟು ಇಂಡಿಕೇಟ್ ಮಾಡಿಬಿಡ್ತಾರೆ, ನೆಕ್ಸ್ಟ್ ವೀಕು ಇಷ್ಟು ಜನ ನಮ್ಮ ಮನೆಗೆ ಬರ್ತಾರೆ. ಸೊ ನಮಗೆ ಇಷ್ಟು ಜನಕ್ಕೆ ಫುಡ್ಡನ್ನ ಡೆಲಿವರ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ತಕ್ಕಂಗೆ ನಾವೂ ಸಹ ಹಿಟ್ಟು, ಸಾಂಬಾರು, ಚಟ್ನಿ ಅದೆಲ್ಲನೂ ಪ್ರಿಪೇರ್ ಮಾಡ್ಕೊತೀವಿ. ಸೊ ಈ ರೀತಿಯಲ್ಲಿ ನಾವು ನಮ್ಮ ಪುಟ್ಟ ಕ್ಲೌಡ್ ಕಿಚನ್ ಬಿಸ್ನೆಸ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ದೇವ್ರ ಕೃಪೆಯಿಂದ. ನಿಮ್ಮಲ್ಲಿ ಕೆಲವ್ರಿಗೆ ಅನಿಸ್ಬೋದು, ನನಗೇನು ನನ್ನ ಯಜಮಾನ್ರಿದ್ದಾರೆ, ಅವ್ರು ಹೋಗಿ ಫುಡ್ ಡೆಲಿವರಿ ಮಾಡಿಬಿಟ್ಟು ಬರ್ತಾರೆ, ತುಂಬ ಹೆಲ್ಪ್ಫುಲ್ಲು, ಕೋಆಪ್ರೇಟ್ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ನನಗೂ ನಿಮ್ಮ ಸಿಚುವೇಶನ್ ಅರ್ಥ ಆಗುತ್ತೆ. ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿರಲ್ಲ. ಕೆಲವ್ರಿಗೆ ಈ ಥರ ಫುಡ್ ಡೆಲಿವರಿ ಮಾಡೋದೆಲ್ಲನೂ ಒಂಥರ ಅಸಹ್ಯವಾಗಿರುತ್ತೆ. ಅದೇನೋ ಒಂಥರ ಕೀಳು ಕೆಲ್ಸದ ಥರನೂ ಫೀಲ್ ಮಾಡ್ತಾರೆ. ಸೊ ಅಂಥವ್ರಿಗೆ ಒಂದು ಸಜೆಷನ್ ಏನಪ್ಪ ಅಂತ ಅಂದರೆ, ಫುಡ್ ಡೆಲಿವರಿ ಮಾಡೋದಕ್ಕೆ ಒಬ್ಬ ಹುಡುಗನ್ನ ಹೈಯರ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಸ್ಯಾಲ್ರಿಯಿಂದನೇ ಹುಡುಗನ್ನ ಹೈಯರ್ ಮಾಡಿ, ನಂತರ ಹೋಗ್ತಾ ಅವನಿಗೆ ಸ್ವಲ್ಪ ದುಡ್ಡು ಹೆಚ್ಚು ಕೊಟ್ಟರೆ ಅವನೂ ಸಹ ತುಂಬ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾನೆ. ಸೊ ಈ ಥರನೂ ಸಹ ನೀವು ಬಿಸ್ನೆಸ್ ಮಾಡ್ಬೋದು. ಈ ಥರದ ಫುಡ್ ಬಿಸ್ನೆಸ್ಗಳಲ್ಲಿ ನಿಮ್ಮ ಬಿಸ್ನೆಸ್ ಏನಾದರೂ ಒಂದು ಸಲ ಕ್ಲಿಕ್ ಆಗಿಬಿಟ್ರೆ ಮತ್ತೆ ಹಿಂತಿರುಗಿ ನೋಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿ ಬಿಸ್ನೆಸ್ ಆಗ್ತಾನೇ ಇರುತ್ತೆ. ನಿಮಗೆ ರೆಗ್ಯುಲರ್ ಕಸ್ಟಮರ್ಸ್ ಮಾಡ್ಕೊಳ್ಳೋ ಅಷ್ಟು ಸ್ಕಿಲ್ಸ್ ಇರಬೇಕು, ಮತ್ತು ಅಷ್ಟು ಅಚ್ಚುಕಟ್ಟಾಗಿ ಅಡುಗೆಗಳನ್ನ ಮಾಡಿ
ಕಸ್ಟಮರ್ಸ್ಗೆ ಕೊಡೋ ಥರ ಒಂದು ಕೈಗುಣನೂ ಸಹ ಇರಬೇಕು. ಸೊ ನೀವು ಏನಾದರೂ ಕುಕ್ಕಿಂಗಲ್ಲಿ ಅಷ್ಟು ಎಕ್ಸ್ಪರ್ಟ್ಸ್ ಅಲ್ಲ ಅಂತ ಅಂದರೆ ಒಳ್ಳೆಯ ಕುಕ್‌ನ ಹೈರ್ ಮಾಡಿ ಅವರು ಮಾಡೋ ಅಡುಗೆಗಳಿಂದನೂ ಸಹ ನೀವು ಬಿಸ್ನೆಸ್‌ನ ಮಾಡ್ಕೋಬೋದು. ಕುಕ್ ಇದ್ದರೆ ನಿಮ್ಗೆ ಇನ್ನೂ ಅಡ್ವಾಂಟೇಜು, ಯಾಕಂದರೆ ಅವ್ರ ಕೈಯಲ್ಲಿ ಹಲವಾರು ಅಡುಗೆಗಳನ್ನ ಮಾಡಿಸ್ಕೋಬೋದು. ಅವ್ರಿಗೆ ನೀವೂ ಸಹ ಹೆಲ್ಪ್ ಮಾಡಿ ಹೆಚ್ಚು ವ್ಯಾಪಾರನ ಮಾಡ್ಬೋದು. ಸೊ ಗೃಹಿಣಿಯರಿಗೆ ಹೆಲ್ಪ್ ಆಗಬೇಕು ಅಂತ ಹೇಳಿನೇ ನಾನು ಇಷ್ಟು ಡೀಟೇಲಾಗಿ ಎಲ್ಲ ಚಿಕ್ಕ ಪುಟ್ಟ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ನಾನು ಇಲ್ಲಿಯವರೆಗೂ ಶೇರ್ ಮಾಡಿರುವ ಕ್ಲೌಡ್ ಕಿಚನ್ ವ್ಲಾಗ್ಸಲ್ಲಿ ನನಗೆ ತಿಳಿದಷ್ಟು ನಾಲೆಜ್ನ ನಾನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಓಪನ್ ಆಗಿ ಎಲ್ಲ ಡಿಸ್ಕಸ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ನನ್ನ ವ್ಲಾಗ್ಸ್ನ ಬಹಳಷ್ಟು ಮಹಿಳೆಯರು ನೋಡೋದು. ಸೊ ಅದರಲ್ಲಿ ಬಹಳಷ್ಟು ಜನ ಫಿನಾನ್ಷಿಯಲಿ ವೀಕ್ ಆಗಿರ್ತಾರೆ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತೇ ಆಗೋದಿಲ್ಲ. ಸೊ ಅದಕ್ಕೆ ನನಗೆ ಎಷ್ಟು ನಾಲೆಜ್ ಇದೆಯೋ ಅಷ್ಟನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಫೈನಲ್ ಆಗಿ ಈ ಒಂದು ಬಿಸ್ನೆಸ್ಸಲ್ಲಿ ನಾವು ಎಷ್ಟು ಆದಾಯ ಪಡಿತಿದ್ದೀವಿ ಅದ್ರ ಬಗ್ಗೆ ಜನರಲ್ ಆಗಿ ಹೇಳ್ತೀನಿ. ಎಕ್ಸಾಕ್ಟ್ ಫಿಗರ್ಸ್ನ ಹೇಳದೇ ಇದ್ರೂ ಸಹ ಒಂದು ಜನರಲ್ ಅಮೌಂಟ್ನ ಹೇಳ್ತೀನಿ. ಈ ಒಂದು ಕ್ಲೌಡ್ ಕಿಚನ್ ಬಿಸ್ನೆಸ್ನ ಈಗ ಸದ್ಯಕ್ಕೆ ನಾವು ವಾರಕ್ಕೆ 2 ದಿನ ಮಾತ್ರನೇ ಮಾಡ್ತಾ ಇರೋದು. ಸೊ ಒಂದು ವಾರಕ್ಕೆ ನಾವು ಎಷ್ಟು ಅಮೌಂಟ್ ಹಾಕಿದ್ರೆ ಎಷ್ಟು ಆದಾಯ ಪಡಿತಿದ್ದೀವಿ, ಇಲ್ಲಾಂದರೆ ಎಷ್ಟು ಬಿಸ್ನೆಸ್ನ ಮಾಡ್ತಿದ್ದೀವಿ ಅದ್ರ ಬಗ್ಗೆ ಜನರಲ್ ಆಗಿ ಹೇಳ್ತೀನಿ. ಸೊ ಸ್ಯಾಟರ್ಡೆ ಸಂಡೇ ನಾವು ಬಿಸ್ನೆಸ್ ಮಾಡಬೇಕು ಅಂತ ಅಂದಾಗ 2 ದಿನದ ಬಿಸ್ನೆಸ್ಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನಾವು ಖರೀದಿ ಮಾಡಬೇಕಾಗಿ ಬರುತ್ತೆ. ಅದರಲ್ಲಿ ಅಕ್ಕಿ ಆಗಿರ್ಬೋದು, ತೊಗರಿಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಎಣ್ಣೆ, ಹಲವಾರು ತರಕಾರಿಗಳು, ಮತ್ತು ಏನಪ್ಪ ಮಸಾಲೆಗಳು, ಮತ್ತು ಪ್ಯಾಕಿಂಗ್ ಮೆಟೀರಿಯಲ್ಸು, ಹೀಗೆ ವ್ಯಾಪಾರಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ 1,800 ರೂಪಾಯಿಂದ 2,000ವರೆಗೂ ಒಂದು ವಾರಕ್ಕೆ ಖರ್ಚು ಮಾಡ್ತೀವಿ ಫ್ರೆಂಡ್ಸ್. ಸೊ ಇಷ್ಟು ಖರ್ಚು ಮಾಡಿದಾಗ ಇದರಲ್ಲಿ ನಾವು ಬಿಸ್ನೆಸ್ ಮಾಡಿ ಎಷ್ಟು ಸಂಪಾದನೆ ಮಾಡ್ತೀವಿ ಅಂತ ಅಂದರೆ 4,500ದಿಂದ 5,000ವರೆಗೂ ಸಂಪಾದನೆ ಮಾಡ್ತೀವಿ. ಇದು ಜನರಲ್ ಆಗಿ ಹೇಳ್ತಾ ಇದ್ದೀನಿ, ನಾನು ಎಕ್ಸಾಕ್ಟ್ ಫಿಗರ್ಸ್ ಏನು ಹೇಳ್ತಾ ಇಲ್ಲ. ಸೊ ಇಷ್ಟರವರೆಗೂ ಸಂಪಾದನೆ ಮಾಡ್ಬೋದು. ಸೊ ಇದರಲ್ಲಿ ಎಷ್ಟು ಪ್ರಾಫಿಟು ಎಷ್ಟು ಲಾಸು ಅಂತ ನೀವೇ ಅರ್ಥ ಮಾಡ್ಕೋಬೋದು. ನಾವು ಈ ಬಿಸ್ನೆಸ್ಗೆ ಖರೀದಿ ಮಾಡ್ತಾ ಇರೋ ಸಾಮಗ್ರಿಗಳೆಲ್ಲನೂ ಆನ್ಲೈನಿಂದಾನೇ ತರಿಸ್ತಾ ಇರೋದು. ಆಫ್ಲೈನಿಂದ ಏನೂ ಖರೀದಿ ಮಾಡ್ತಾ ಇಲ್ಲ. ಬರೀ ತರಕಾರಿಗಳನ್ನ ಮಾತ್ರನೇ ಲೋಕಲ್ ಮಾರ್ಕೆಟಿಂದ ಖರೀದಿ ಮಾಡ್ತಾ ಇರೋದು. ಮಿಕ್ಕಿರೋ ಬೇರೆ ಸಾಮಗ್ರಿಗಳೆಲ್ಲನೂ ಬಿಗ್ ಬ್ಯಾಸ್ಕೆಟಿಂದ ತರಿಸ್ತೀನಿ. ಸೊ ಅದರಿಂದ ಸ್ವಲ್ಪ ಹೆಚ್ಚು ಅಮೌಂಟ್ನ ನಾವು ಇನ್ವೆಸ್ಟ್ ಮಾಡ್ತೀವಿ ಬಿಸ್ನೆಸ್ಗೆ ಅಂತ. ಅದೇ ಸೌತ್ ಕಡೆ ಎಲ್ಲನೂ ಈ ಥರ ಬಿಸ್ನೆಸ್ ಮಾಡೋಂಗಿದ್ರೆ ನಿಮಗೆ ಇನ್ನೂ ಕಡಿಮೆ ಬೆಲೆಯಲ್ಲಿ ಎಲ್ಲ ಸಾಮಗ್ರಿಗಳು ಸಿಗ್ಬಿಡುತ್ತೆ. ಇನ್ನೂ ಇನ್ಫ್ಯಾಕ್ಟ್ ಫ್ರೀಯಾಗಿ ಅಕ್ಕಿ ಎಲ್ಲನೂ ಸಿಗುತ್ತೆ. ರಾಷನ್ ಕಾರ್ಡ್ ಇದ್ದರೆ ಅಕ್ಕಿ, ಬೇಳೆ ಆಗಿರ್ಬೋದು, ಕೆಲವು ಎಣ್ಣೆಗಳಾಗಿರ್ಬೋದು. ಬಹಳಷ್ಟು ಜನ ಈ ಒಂದು ರಾಷನ್ ಅಕ್ಕಿಯಿಂದನೇ ಈ ಥರ ಬಿಸ್ನೆಸ್ ಎಲ್ಲನೂ ಮಾಡ್ತಾರೆ. ಅವ್ರಿಗೆ ಇನ್ನೂ ಪ್ರಾಫಿಟ್ ಹೆಚ್ಚಾಗಿರುತ್ತೆ. ಬಟ್ ನಮಗಿಲ್ಲಿ ಆ ಒಂದು ಅನುಕೂಲ ಇಲ್ಲ. ಸೊ ಅದರಿಂದ ನಾವು ಆನ್ಲೈನಿಂದನೇ ತರಿಸ್ತೀವಿ. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನೇ ತಂದು ಬಿಸ್ನೆಸ್ನ ಮಾಡ್ತಾ ಇರೋದು. ಇನ್ನೂ ನಾವು ಮನ್ಸು ಮಾಡಿದ್ರೆ ಟೈಮ್ ಲಿಮಿಟೇಷನ್ ಇಲ್ದಿರ ಹೆಚ್ಚು ಸಂಪಾದನೆ ಮಾಡಬಹುದು ಸ್ಯಾಟರ್ಡೆ ಸಂಡೇಸಲ್ಲಿ. ಬಟ್ ನಾವು ಬಾಡಿಗೆ ಮನೆಯಿಂದ ಈ ಬಿಸ್ನೆಸ್ ಆಪ್ರೇಟ್ ಮಾಡೋದರಿಂದ ನಾವೇ ಸ್ವಲ್ಪ ಮಟ್ಟಿಗೆ ರಿಸ್ಟ್ರಿಕ್ಷನ್ಸಿಂದ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಸೆಕೆಂಡ್ ಬಾಡಿಗೆ ಮನೆಯಿಂದ ಈ ಬಿಸ್ನೆಸ್ನ ಶುರು ಮಾಡಿದ್ದು. ಮೊದಲನೇ ಬಾಡಿಗೆ ಮನೆಯಿಂದ ಶುರು ಮಾಡಿದಾಗ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯಿತು. ಸೊ ಆ ಒಂದು ಎಕ್ಸ್ಪೀರಿಯನ್ಸಿಂದ ಬೇಡ ಅಂತ ಹೇಳಿ ನಾವು ತುಂಬ ಲಿಮಿಟೆಡ್ ಆಗಿಯೇ ಆರ್ಡರ್ಸ್ ತಗೊತಾ ಇದ್ದೀವಿ. ಲಿಮಿಟೆಡ್ ಆಗಿ ಆರ್ಡರ್ಸ್ ತಗೊಂಡ್ರೂ ಸಹ ಇಷ್ಟು ಮಟ್ಟಿಗೆ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿ ಯಾರಾದರೂ ನಿಮ್ಮ ಸ್ವಂತ ಮನೆಯಿಂದ ಈ ಥರದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಗೋ ಅಹೆಡ್. ಯಾಕಂದರೆ ನೀವೇ ಓನರ್ ಆಗಿರ್ತೀರ, ನಿಮಗೆ ಬೇರೆಯವ್ರದ್ದು ಪ್ರಾಬ್ಲಮ್ ಏನೂ ಇರಲ್ಲ. ನಿಮಗೆ ಚೆನ್ನಾಗಿ ಬಿಸ್ನೆಸ್ ಆಗ್ತಿದ್ರೆ ನಿಮಗೆ ಗೊತ್ತಿರುತ್ತೆ ಹೇಗೆ ಆ ಬಿಸ್ನೆಸ್ನ ಹೆಚ್ಚು ಮಾಡಬೇಕು ಅಂತ ಹೇಳಿಬಿಟ್ಟು, ಇನ್ನೂ ಆರ್ಡರ್ಸ್ನ ಹೇಗೆ ತಗೋಬೇಕು ಅಂತ ಹೇಳಿಬಿಟ್ಟು. ಸೊ ಏನು ಲಿಮಿಟೇಷನ್ಸ್ ಇಲ್ದಿರ ನೀವು ಹೆಚ್ಚು ಆದಾಯನೂ ಸಹ ಪಡಿಬೋದು. ಸೊ ಇವತ್ತಿನ ಈ ಕ್ಲೌಡ್ ಕಿಚನ್ ಬ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ನನಗೆ ಈ ಕ್ಲೌಡ್ ಕಿಚನ್ ಬಿಸ್ನೆಸ್ಸಲ್ಲಿ ಎಷ್ಟು ನಾಲೆಜ್ ಇದೆಯೋ, ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅಷ್ಟರ ಮಟ್ಟಿಗೆ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನಿಮ್ಮಲ್ಲಿ ಯಾರಿಗಾದರೂ ಈ ಬ್ಲಾಗ್ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ನ ತಿಳಿಸಿ. ಮತ್ತು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಸೊ ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್.